ಇವತ್ತು ಸ್ಪೆಕ್ಟು ಒಂದು ಕಣ್ಣೆಲ್ಲೋ ಹಾಕ್ಬಿಟ್ಟು ಒಂದು ಬಿಸಿಲಿದೆ ಇವತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಲ್ಲ ನೀವು ಮೋಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಓಹೋ ವಾ ನೋಡೇ ಇಲ್ಲ. ಪಡೇಚಿಬಿಟ್ಟೆ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ದಿಸ್ ಇಸ್ ಸಂಡೇ ವ್ಲಾಗ್. ಸಂಡೇ ಏನಾದ್ರು ಸ್ಪೆಷಲ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಸೊ ಸಂಡೇ ವ್ಲಾಗ್ ಆಗಿರೋದ್ರಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಕಮೆಂಟ್ ಯುವರ್ ಸಂಡೇಸ್. ಹಾಯ್ ಕರ್ಮಪಿಸ್ತು. ಹೋಗವ್ರೆ. ಓಕೆ, ನಮ್ಮ ಕೆಲಸ ಮಾಡುವ. ನಮ್ಮ ಸಾನಿಧ್ಯ ಆಲ್ಮೋಸ್ಟ್ ಬ್ರಷ್ ಮಾಡೋಕ್ಕೆ ಹೇಳ್ತಾಳೆ. ಸೊ ನಾನೊಂದು ಟ್ರಿಕ್ ತೊಗೊಂಬಂದೀನಿ ಹೆಂಗೆ ಅವಳಿಗೆ ಬ್ರಷ್ ಮಾಡಿಸೋದು ಅಂತ. ಸಾನಿಧ್ಯ ಆಕರ್ ಬೇಟ ದಾನ್ ಗಸ್ ಅಲ್ಲ ಈಗ ಗಸ್ ಗಸ್ ದಾನ್ ಗಸ್. ಕೈಯಿಂದ ಅಷ್ಟೇ ಕೊಡಿ. ಇದು ಆ್ಯಕ್ಚುಲಿ ಅರಿಶಿನಿಂದ ಆಕರ್ ಹೆಂಗೆ ಗಸ್ ದಾನ್ ಈ ಗಸ್ ದಾನ್ ಗಸ್. ಗಸ್ ಗಸ್ ತಿನ್ನೋದಲ್ಲ ಅದು. ಆ್ಯಕ್ಚುಲಿ ಅಟೆಂಪ್ಟಲ್ಲಿ ಫೇಲ್ ಆದೆ ನಾನು. ಇಲ್ಲಿ ಹೋಗ್ದಾವ್ ನೋಡ್ರಿ. ಓಕೆ, ಸಂಡೇ ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಆಮೇಲೆ ಅಡುಗೆ ಮಾಡಬೇಕು. ಸೊ ಮಾರ್ನಿಂಗ್ ಟಿಫನಿಗೆ ಮಾಡ್ಕೊಂಡಿದ್ದೆ. ಸೊ ಇಷ್ಟೇ, ಇಬ್ಬರಿಗೆ ನಾವೇನು ಜಾಸ್ತಿ ತಿನ್ನಲ್ಲ, ನನಗೂ ನಮ್ಮ ಪಾಪಗೂ ಸಾಕು. ಒಂದು 4 ದೋಸೆ ಆದರೆ ನಮಗೆ ಇಟ್ಸ್ ಎನಫ್. ಓಕೆ, ಲೆಟ್ಸ್ ಮೇಕ್ ದೋಸೆ. ಚಟ್ನಿ, ತೆಂಗಿನಕಾಯಿ ಚಟ್ನಿಗೆ ಏನೇನು ಮಾಡ್ಕೋಬೇಕು? ಫಸ್ಟ್ ತೆಂಗಿನಕಾಯಿನ ಒಡ್ಕೋಬೇಕು. ಸೊ ಎಲ್ಲಿದೆ? ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದರು ನನಗೆ ವೀಡಿಯೋಸು ಮಾಡು ಚೆನ್ನಾಗಿರುತ್ತೆ ಅಂತ. ಸೊ ನಾನು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಪಾಪ ಅಷ್ಟು ಸಪೋರ್ಟ್ ಮಾಡ್ತಾರಲ್ಲ ಸಾಕು. ನೆಗೆಟಿವ್ ಆಗಿ ಯಾರೂ ಏನೂ ಮಾತಾಡಿಲ್ಲ. ಆ್ಯಕ್ಚುಲಿ ನಾವು ಸಣ್ಣವರಿದ್ದಾಗ ಎಷ್ಟೊಂದು ಕುಡಿತೀವಿ. ನಂಗೆ ಇಷ್ಟ ಇತ್ತು ತೆಂಗಿನಕಾಯಿ ನೀರು. ಇವಾಗ ಇವಳಿಗೆ ಇಷ್ಟ ಅಲ್ಲ, ಆಲ್ರೆಡಿ ಕೂಗ್ತವಳೆ ಬೇಕು ಅಂತ. ತುಂಬ ಜನ ನಂಗೆ ಗೊತ್ತಿರೋದು ಒಂದೇನು ಹೇಳಿದ್ರು ಅಂದರೆ, ನೀವು ರೆಡಿಯಾಗಿ ವೀಡಿಯೋಸ್ ಮಾಡಬೇಕು ಅಂತ. ಅಲ್ಲಿ ಧೇರ ಚಿ ಓಕೆ. ಸ್ವಲ್ಪ ಅದೇ ದೋಸೆಗೆ ಚಟ್ನಿ ಮಾಡಿಕೊಂಡು ಲಂಚ್ ಪ್ರಿಪೇರ್ಗೆ ರೆಡಿ ಆಗಬೇಕು. ಟಿಫನ್ ಮಾಡಿ ನೆಕ್ಸ್ಟು ಓಯ್ ಕಾಣ ಹಾಯ್ ಕರ್ಬೇಡ. दूध डाल चटकी ये दो से आगवा जब करते हैं ना वो ಹಚ್ಕ. ಅವ್ಳಿಗೆ ಏನೋ ಸ್ಟಿಕ್ಕರ್ ಅಂತ ಬೇಕು. ಯಾರು ಹಚ್ಕೊಂಡ್ರು ಫಸ್ಟ್ ಸ್ಟಿಕ್ಕರ್ ಅಂತೂ ಬಿಡಲ್ಲ. ಏನಪ್ಪ ಇದು? ಬೀರಿಸ ತುಂಬ ಜನ ಅನ್ಕೊಂತಾರೆ ಏನಂದ್ರೆ, ಈಗ ಜಾಬ್ ಇರ್ತಾರಲ್ಲ, ಈಗ ಇನ್ ಕೇಸ್ ಬೆಂಗಳೂರಲ್ಲಿ ಜಾಬ್ ಇದೆ ಅನ್ಕೊಳ್ಳಿ,
ಈಗ ಮದುವೆ ಅಂತ ಆಯಿತು. ಸೊ ಅವ್ರ ಫ್ಯಾಮಿಲಿ ಬೆಂಗಳೂರಿಗೆ ಶಿಫ್ಟ್ ಆಯಿತು. ಬಟ್ ಇನ್ಲಾಸ್ ಎಲ್ಲ ಊರಲ್ಲೇ ಇರ್ತಾರೆ. ಬಟ್ ಎವ್ರಿ ಒನ್ ಥಿಂಕ್ ದಟ್ ಅಲ್ಲಿ ಒಬ್ಬೊಬ್ಬರೇ ಇರ್ತಾರಲ್ಲ, ಅವ್ರು ಫುಲ್ ಈಸಿ ಇರುತ್ತೆ, ಏನು ವರಿ ಮಾಡ್ಕೊಳಂಗಿಲ್ಲ, ಚೆನ್ನಾಗಿರುತ್ತೆ ಲೈಫು ಅಂತ. ಬಟ್ ಹಂಗಿರಲ್ಲ, ಉಲ್ಟಾ ಇರುತ್ತೆ. ಊರಲ್ಲಿ ಅಡುಗೆ ಮಾಡುವಾಗ ಅಜ್ಜಿ ತಾತ ಎಲ್ಲ ಮಕ್ಕಳನ್ನ ಆಡಿಸ್ಬೇಕಲ್ವ, ಇಲ್ಲ ಅಂದ್ರೆ ಅಡುಗೆ ಮಾಡ್ಕೊಂತಾರೆ, ಪಾಪನೂ ಮೇಂಟೈನ್ ಮಾಡ್ತೀವಿ. ಟಿಫನ್ ಮಾಡ್ಕೊಂಬಿಡೋಣ, ಆಮೇಲೆ ಅಡುಗೆ ಮಾಡೋದು. ನಾನು ಟಿಫನ್ ಮಾಡಿಕೊಂಡು ಮತ್ತು ಈ ಸಾನ್ನಿಧ್ಯಂಗೂ ತಿನ್ನಿಸಿ ಇಬ್ಬರು ತಿಂದಾದಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ನಾನಷ್ಟೇ ಟೀ ಕುಡಿಬೇಕು, ಇಲ್ಲ ಅಂದರೆ ಕಾಡಿಸ್ತಾಳೆ ಇವನು. ಸೊ ಟೀ ಕುಡಿಯೋ ಟೈಮ್ ಮುಂದೆ ಟೀ ಅಂತೂ ಕುಡ್ದಾಯಿತು. ಇವಾಗ ಆ್ಯಕ್ಚುಲಿ ಕೆಲಸ ಸ್ಟಾರ್ಟ್. ಇವಾಗ ಏನು ಪಟ ಕೆಲಸ ಅಂದರೆ ಕಸ ಹೊಡಿಬೇಕು, ನೆಕ್ಸ್ಟ್ ಹೊರಗೆಲ್ಲ ನೀರು ಹಾಕಬೇಕು, ಒರೆಸ್ಬೇಕು, ನೀರು ಹಾಕಬೇಕು. ಏನದು ಅಂದ ಹಬ್ಬಬ್ಬ ಅಂದರೆ 10 ಮಿನಿಟ್ಸ್ ಆಗ್ಬೋದು. 10 ಮಿನಿಟ್ಸ್ ಆಗೋದನ್ನು ನನಗೆ ಅರ್ಧ ತಾಸು ಮಾಡಿಸ್ತಾಯಿದ್ದೀವಿ. ಒಬ್ಬಳು ಎಷ್ಟು ಅವಳನ್ನ ಎತ್ಕೊಂಡು ಹೋಗಬೇಕು, ಮತ್ತೆ ಒಳಗೆ ಬಿಡಬೇಕು, ಮತ್ತೆ ಸಕ್ತಾಳೆ. ಎಷ್ಟು ಕಾಡಿಸ್ತಾಳೆ ಅಂದರೆ ಯಪ್ಪ ಹೇಳೋಕ್ಕಾಗಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಕೆಲಸ ಅಂತೂ ಆಗಬೇಕಲ್ಲ. ಎಷ್ಟೋ ಸರಿ ಅದೇ ನೀರಲ್ಲಿ ಜಾರು ಬೀಳ್ತಾ, ಅದೇ ಭಯ ನನಗೆ. ಇಲ್ಲಾಂದರೆ ಅಂತ ಏನು ಟೆನ್ಷನ್ ಇಲ್ಲ. ಸೊ ಅದಕ್ಕೆ ಅವಳನ್ನ ಅವಾಯ್ಡ್ ಮಾಡ್ತಿರ್ತೀನಿ. ಆ ಸೈಡ್ ಹೋಗು ಅಂತೇಳಿ ಮಾತು ಕೇಳಬೇಕಲ್ಲ. ಮಕ್ಕಳು ಎಲ್ಲಿ ಬೀಳಬೇಕು ಅಲ್ಲೇ ಬಂದು ಆಟ ಆಡ್ತಾರೆ. ಅದಕ್ಕೆ ಬೇಗ ಕೆಲಸ ಮಾಡಿ, ಹೆಂಗೋ ಸಂಡೇ ಅಲ್ಲ, ಕೆಲಸ ಮಾಡಿ ಅಡುಗೆ ಬೇರೆ ಮಾಡಬೇಕು, ನಮ್ಮ ಮಲಗಿಸ್ಬೇಕು, ಸ್ನಾನ ಮಾಡಿಸ್ಬೇಕು. ಕೆಲಸನೋ ಕೆಲಸ. ಸಂಡೇ ಏನು ಜಾಬು ಗೊತ್ತಿಲ್ಲ. ಸಂಡೇನೂ ಬಿಡಲ್ಲ ಅಂತಾರೆ, ಸಂಡೇನೂ ಹೋಗ್ತಾರಪ್ಪ. ಏನು ಕೆಲಸನೋ ಗೌರ್ಮೆಂಟ್ ಜಾಬ್ ಅಂತೀವಿ, ಸಂಡೇನೂ ಬಿಡಲ್ಲ. ಅವ್ರು ಯಾವಾಗ ಹೇಳ್ತಾರೆ ಅವಾಗ ಹೋಗ್ಬೇಕು. ಡಿಮ್ಯಾಂಡ್ ಮಾಡೋಂಗಿಲ್ಲ ಅಲ್ಲ. ಸೊ ಅವ್ರ ಪಾಡಿಗೆ ಅವರು ಹೋದರು. ಇವಾಗ ನಮ್ಮದು ಕೆಲಸ ಅಂತೂ ಮುಗಿಯೋದಿಲ್ಲ. ಸ್ವಲ್ಪ ಒಳ್ಳೆ ಕೆಲಸ ಮಾಡಿ ಸಾನ್ನಿಧ್ಯ ಹಂಗೆ ನಿದ್ದೆ ಬಂದಿತ್ತು. ಸೊ ಅವಳಿಗೆ ಜೋಗಳ ಹಾಡಿ ಮಲಗಿಸ್ಬೇಕು. ನಾನು ಮಲಗಿಸೋದು ಸ್ವಲ್ಪ ಟಫೇ, ಅವಳನ್ನ ಜಾಸ್ತಿ ಹೊತ್ತು ತಗೊತಾಳೆ. ಓಕೆ, ಫೈನಲಿ ಮಕ್ಕೊಂಡ್ಳು. ಹಾಯ್ ಎವ್ರಿವನ್. ಆ್ಯಕ್ಚುಲಿ ಸಂಡೇ ಸ್ಪೆಷಲ್ಲು. ನಾನು ವೀಡಿಯೋ ಮಾಡಬೇಕಿತ್ತು, ಏನು ಮಾಡಿದೆ ಅಂತ, ಬಟ್ ಆಗಲಿಲ್ಲ. ಬಿಕಾಸ್ ನಮ್ಮ ಫ್ರೆಂಡ್ಸು ಫೋನ್ ಮಾಡಿದರು, ಗ್ರೂಪ್ ಕಾಲ್. ಸೊ ಐ ಆಮ್ ಬ್ಯುಸಿ ಇನ್ ದ್ಯಾಟ್. ಆಲ್ರೆಡಿ ಅವ್ರ ಜೊತೆ ಮಾತಾಡ್ಕೊಂತ ನನ್ನ ಸಾಂಬಾರು ಆಯಿತು. ಬಟ್ ಇನ್ನೊಂದು ಮಾಡಬೇಕು. ವಾಚ್ ಟಿಲ್ ಎಂಡ್ ವಾಟ್ ಐ ಆಮ್ ಡೂಯಿಂಗ್ ನೌ. ಸಂಡೇ ಸ್ಪೆಷಲ್ ಸಾನ್ನಿಧ್ಯಂಗೆ ಹೆಡ್ ಬಾತು ಮಸಾಜ್ ಮಾಡಬೇಕು. ಅವಳಿಗೆ ಎಣ್ಣೆ ಸ್ನಾನ ಮಾಡಿಸ್ತೀನಿ ನಾನು. ನಮ್ಮ ಸಾನ್ನಿಧ್ಯ ಸ್ನಾನ ಆಯಿತು, ಎಣ್ಣೆ ಸ್ನಾನ. ಎಷ್ಟೋ ಹೆಣ್ಮಕ್ಳಿಗೆ ಮನೇಲಿ ಇರೋಕ್ಕೆ ಕಷ್ಟ. ಮನೇಲಿರೋಕ್ಕೆ ಕಷ್ಟ ಯಾಕಂದರೆ ಕೆಲಸ ಮಾಡೋಕ್ಕಾಗಲ್ಲ ಅಂತಲ್ಲ, ಅಷ್ಟು ಕೆಲಸ ಮಾಡಿದರು ದೇರ್ ಇಸ್ ನೋ ಸಪೋರ್ಟ್. ಎಲ್ಲರೂ ಕೇಳೋದು ಏನು ಮಾಡಿದೆ. ಹೌದು, ತುಂಬ ಜನ ಇದನ್ನು ಫೀಲ್ ಮಾಡ್ತಿರ್ತಾರೆ. ನಾವು ಆ್ಯಕ್ಚುಲಿ ಟೆರೆಸ್ಸಿಗೆ ಬಂದೀವಿ ಇವಾಗ. ಸರಿದೆ, ನಾನು ಸ್ಪೆಕ್ಟ್ ಹಾಕ್ತೀನಿ. ಸೊ ನನಗೆ ಬಿಸಿಲಲ್ಲಿ ಜಾಸ್ತಿ ಕಣ್ ತೆಗಿಯೋಕ್ಕೆ ಆಗಲ್ಲ, ಡಿಫಿಕಲ್ಟ್ ಆಗುತ್ತೆ. ಸನಿದೆ, ಹಾಯ್ ಉಮ್ಮ ಉಮ್ಮ. ಅಯ್ಯೋ, ಟೆರೆಸ್ಸಿಗೆ ಬಂದು ಒಂದು ಅರ್ಧ ತಾಸಾಗಿಲ್ಲ. ದಿಸ್ ಈಸ್ ವಾಟ್ ಮೈ ಸ್ಪೆಕ್ಟ್ ಲುಕ್ ಲೈಕ್ಸ್. ಇದರಲ್ಲಿ ಒಂದೇ ಒಂದು ಕಣ್ಣಿರೋದು, ಒಂದು ಕಿತ್ತಾಕೊಳ್ಳಿ ಆಲ್ರೆಡಿ. ಅಯ್ಯೋ, ಎಷ್ಟನೇದೇನೋ ಇದು ಸ್ಪೆಕ್ಟು, ಅದು ಕಣ್ಣೊಂದು ಕಾಣಲ್ಲ, ಅದು ಎಲ್ಲಿ ಹುಡುಕ್. ಸ್ಟಿಕ್ಕರ್ ಬೇಕು, ಸ್ಟಿಕ್ಕರ್. ಶಿ ವಾಂಟ್ ಸ್ಟಿಕ್ಕರ್ ಆಲ್ವೇಸ್. ಅಯ್ಯೋ, ಬಿಸಿಲಲ್ಲಿ ಕಣ್ ತೆಗಿಯೋಕ್ಕೆ ಆಗ್ತಿಲ್ಲ, ಎಷ್ಟೊಂದು ಬಿಸಿಲು ಐತೆ ಇವತ್ತು. ಸೊ ನಾನು ಕೆಳಗೆ ಹೋಗುವಪ್ಪನ ಎಲ್ಲೋ ಇಟ್ಟಿರ್ತೀನಿ. ಆಲ್ಮೋಸ್ಟ್ ಫೋನ್ ಕ್ಯಾಮ್ರಾ ತೊಗೊಂಡೆ ಹುಡುಕ್ತೇನೆ ಹಾಗೆ, ಎಲ್ಲೈತಪ್ಪ ಅನ್ಕೊಂತ. ಇವಾಗ ಎಲ್ಲೋಯ್ತೋ ಏನೋ. ಸಿಕ್ತು.
ಪರವಾಗಿಲ್ಲ. ಇತ್ತೀಚೆಗೆ ಸ್ವಲ್ಪ ಧೈರ್ಯ ಬಂದೈತೆ, ಯಾರಿದ್ರು ಮಾತಾಡ್ಬೋದು ಅಂತ. ಇನ್ನೂ ಇದಾವಿಲ್ಲ. ಫಸ್ಟು ರೊಟ್ಟಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಈ ರೊಟ್ಟಿ ಒಂದು ಬೇಗಾದರೆ ನೆಕ್ಸ್ಟ್ ಅಡುಗೆ ಏನು ಲೇಟ್ ಆಗಂಗಿಲ್ಲ. ಫಸ್ಟ್ ಇದನ್ನು ಮಾಡ್ಕೋಬೇಕು. ಇದಾದರೆ ಎಷ್ಟು ಈಸಿ. ಇವಾಗ ಮನೆಗೆ ಹೋಗೋದು. ಆ್ಯಕ್ಚುಲಿ ನಾನು ಮಾಡೋ ಯೂಟ್ಯೂಬ್ ವಿಡಿಯೋಸು ನಮ್ಮ ಏರಿಯಾದಲ್ಲಿ ಯಾರು ನೋಡ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ. ಸುಮ್ಮನೆ ಮಾಡ್ತೀನಿ. ಅದಕ್ಕೆ ಏರಿಯಾಗೆ ಬಂದ ಕೂಡಲೇ ಸ್ವಲ್ಪ ಸೈಲೆಂಟ್ ಆಗ್ತೀನಿ ನಾನು. ಫಿಶ್ ತೊಗೊಂಬಂದಿದ್ವಿ ನಾವು. ಸೊ ಆಲ್ರೆಡಿ ನಾನು ಸಾಂಬಾರು ಮಾಡೀನಿ. ಸಾಂಬಾರು ನಾವು ಆದರೆ ಊಟನೂ ಮಾಡಾಯಿತು. ಏನು ಸ್ವಲ್ಪ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಫಿಶ್ ಸಾಂಬಾರಲ್ಲಿ ಜಾಸ್ತಿ ಬೇಯಿಸ್ಬಿಡ್ತಾರೆ. ಜಾಸ್ತಿ ಬೇಯಿಸಿದರೆ ಹಿಂಗೆ ಫುಲ್ ಪೀಸೇ ಸಿಗಲ್ಲ ಅವರಿಗೆ. ನಾನು ತೋರಿಸ್ತೀನಿ. ಪೀಸ್ ಹೆಂಗಿರ್ತವೆ ಹಿಂಗಿರ್ಬೇಕು ಪೀಸಸ್ಸು. ಸೊ ನನ್ನ ಸಾಂಬಾರು ಆಗಿದೆ. ನಾವು ಆದ್ರೆ ಒಂದು ಸರಿ ಅದೇ ಫಿಶ್ ಫ್ರೈ ಮಾಡಬೇಕಲ್ಲ, ಸೊ ಅದಕ್ಕೆ ನಾನು ಇದನ್ನು ನೆನೆಸಿಟ್ಟಿನಿ. ಮಾಡಬೇಕಿದನ್ನು ಅರ್ಧ ಮಾಡಿ, ಇನ್ನೂ ಅರ್ಧ ಹಾಗೆ ಇದೆ. ಹೋಗಿದ್ದೆ ಆಯಿಲ್ ತಗೊಂಬಂದೆ. ಸೊ ಇವಾಗ ಪಟ 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 ಮಾಡೋಣ ಮಾಡಿ ನಾನು. ಇನ್ನೊಂದು ಈ ಬಾಂಡ್ಲೆಯಲ್ಲಿ ಸ್ವಲ್ಪ ಮಾಡೋಣ. ಆ್ಯಕ್ಚುಲಿ ನಾನು ನಮ್ಮ ಮನೇಲಿ ಜಾಸ್ತಿ ತವಾದಲ್ಲೇ ಮಾಡೋದು, ಆದರೆ ನಮ್ಮ ಅತ್ತೆ ಮನೆಯಲ್ಲಿ ಬಾಂಡ್ಲೆಯಲ್ಲಿ ಮಾಡ್ತಾರೆ. ಸೊ ಬಾಂಡ್ಲೆಯಲ್ಲಿ ಮಾಡ್ದೆ. ಫೈನಲಿ ಅಡುಗೆ ಆಯಿತು. ರೈಸು, ಫಿಶ್ ಸಾಂಬಾರು, ರೊಟ್ಟಿ, ಫಿಶ್ ಫ್ರೈ ಎಲ್ಲ ಮಾಡಿ ಇವಾಗ ಬಾಕಿ ಸೇಮ್ ಹೇಳ್ದಂಗೆ ಅರ್ಧ ಕೆಲಸ ಮಾಡೋದ್ರಾಗ ಎದ್ದೇ ಬಿಟ್ಲು. ಇನ್ನೂ ಯಾವಾಗ ರೆಸ್ಟ್ ತಗೊಳೋದು ನಾನು. ಎಲ್ಲರೂ ಅನ್ಕೊಂತಾರೆ ಫುಲ್ ರೆಸ್ಟ್ ಮೂಡಲ್ಲಿ ಇರ್ತೀಯ ನೀನು ಅಂತ. ಹಾಂ, ಯಾರಿಗೆ ರೆಸ್ಟ್ ಮಾಡಬೇಕು ಪ್ಲೀಸ್ ಎಂಜಾಯ್ ಮಾಡಿ ಬರ್ರಿ ನೀವೇ ಇಲ್ಲಿ. ಓಕೆ, ನಾನು ಮಾಡೋ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡೋದಂತೂ ಮರಿಬೇಡಿ. ಓಕೆ, ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.